ಭೇಟಿಯಾಗಿ ಮಾತಾಡಿದ್ದೇವೆ. ಸಂಸದರು ಯೋಜನೆಯನ್ನು ತರಲಿಕ್ಕೆ ಅವರು ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡಿದ್ರು ಇವತ್ತು ಅಂತ ಹೇಳಿದ್ರು. ನಾವು ಕೇಳುವುದಿಷ್ಟ ಗೋಪಾಲ್ ಪೂಜಾರಿ ಅವರೇ, ನೀವು ಕೊಟ್ಟಂತ ಲೆಟರ್ ಅನ್ನು ವಾಪಸ್ ತೆಗೆದುಕೊಳ್ಳಿ. ನೀವು ಈ ಯೋಜನೆ ಆಗ್ಬೇಕಂತ ಲೆಟರ್ ಕೊಡಿ. ನಿಮ್ಮನ್ನು ಅಭಿನಂದಿಸುವಂತ ಕೆಲಸವನ್ನ ಮಾಡ್ತೇವೆ. ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಬೇಡಿ ಗೋಪಾಲ್ ಪೂಜಾರಿ ಅವರೇ. ನೀವು ಹೇಳ್ತಾ ಇರೋದೇನು, ಮೇಲ್ಗಡೆ ಕರೆಂಟ್ ಉತ್ಪತ್ತಿ ಮಾಡಿದಂತ ಡ್ಯಾಮ್ ಅದು, ಆ 10 ದಿನಕ್ಕೆ ಶೇಖರಣೆ ಆಗುವಂತಹ ಒಂದು ನೀರಿನ ಶೇಖರಣೆ ಒಂದು ಹೊಳೆಶಂಕನಾಡದ ನಾವು ನಂಬಿರುವಂತ ದೇವರಿದೆ. ಇವರು ಹೇಳ್ತಾರೆ ಧಾರ್ಮಿಕತೆಗೆ ಧಕ್ಕೆ ಬಂದ ಕೈ ಇಟ್ಟು ಪ್ರಮಾಣ ಮಾಡ್ತೇನೆ. ಗೋಪಾಲ್ ಪೂಜಾರಿ ಅವರೇ, ನೀವು ಕೊಟ್ಟಿರೋ ಲೆಟರ್ ತಪ್ಪಿದೆ, ಒಂದು ಪ್ರಮಾಣ ಮಾಡಿ. ನಾನು ಶಿವಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಲೆಟರ್ ಕೊಟ್ಟಿದ್ದಲ್ಲ, ನಾನು ರೈತರು ನನಗೆ ಮನವಿ ಕೊಟ್ಟಿದ್ದಾರೆ ಕೆಳಭಾಗದ ನಮಗೆ. ಸುಮಾರು 4 ಬಾರಿ ನೀವು ಈ ಬಾರಿ ಶಾಸಕರಾಗಿದ್ದೆ, ನಿಮ್ಮ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ. ನೀವು ರಾಜಕೀಯ ಮಾಡ್ತೀರಾ ಅಂತ. ರಾಜಕೀಯ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಸ್ಟ್ರಾಟಜಿಗಳು ನಮಗೂ ಗೊತ್ತಿದೆ. ನೀರಿನಲ್ಲಿ ರಾಜಕೀಯ ಮಾಡುವ ಅಗತ್ಯ ನಮ್ಗೆ ಯಾವತ್ತೂ ಬರುವುದಿಲ್ಲ. ಅದನ್ನು ಮಾಡ್ಲಿಕ್ಕೆ ನಾವು ಹೋಗುವುದಿಲ್ಲ. ಬಂಧುಗಳೇ, ದಯಮಾಡಿ ಇನ್ನೊಮ್ಮೆ ಪರಿಶೀಲನೆ ಮಾಡಿ. ನೀವು ಕೈ ಆಡಿಸುವಂತ ಕೆಲಸ ಮಾಡಿ. ಮತ್ತೇನಾದ್ರೂ ನಮಗೆ ಅನ್ಯಾಯ ಆಗುವಂತ ಕೆಲಸಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಅತಿರೇಕಕ್ಕೆ ಹೋಗುವ ಲಕ್ಷಣಗಳನ್ನು ನಾವು ನಿಮಗೆ ತೋರಿಸಲಿಕ್ಕೆ ಪಡಿಸ್ತೇವೆ. ಮತ್ತೊಂದು, ಕೆಳಭಾಗಕ್ಕೆ ತೊಂದರೆ ಆಗ್ತದೆ, ಅಲ್ಲಿ ನೀರು ಬರುವುದಿಲ್ಲ ಅಂತ ಹೇಳ್ತೀರಾ. ಅದನ್ನು ಮಾಡ್ತಿರೋದು ಯಾರು ಗೊತ್ತಾ ನಿಮಗೆ? ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಮಾಡಿಕೊಂಡು ಆ ಗ್ರೂಪಿನಲ್ಲಿ ಬೇಕಾಬಿಟ್ಟಿ ಮೆಸೇಜ್ಗಳನ್ನು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ದಾಖಲೆ ಸಮೇತ ಮುಂದೊಂದು ದಿನ ಮಾಧ್ಯಮಕ್ಕೆ ಕೊಡುವಂತ ಕೆಲಸವನ್ನ ಕೆಳಭಾಗದ ರೈತರಿಗೂ ಕೇಳ್ತಾ ಇರುವುದು. ವಾರಾಯಿ ಹೊಳೆಯಲ್ಲಿ 3000 ಕ್ಯೂಸೆಕ್ಸ್ಗಿಂತ ಹೆಚ್ಚು ಕ್ಯೂಸೆಕ್ಸ್ ನೀರು ತೆಗೆದ್ರೆ ವಾರಾಯಿ ಹೊಳೆ ಬತ್ತೆ ಹೋಗುತ್ತಾ? ಯಾರಿಗೆ ಎಡಿತ್ತೆ ಎಲ್ಲರೂ ಬರಲಿ ಅನ್ಕೊಂಡು ಈ ಹೋರಾಟ ಎಲ್ಲ ಪಕ್ಷಾತೀತ ಮಾಡೋಕಾಗ್ತದೆ. ಯಾರಿಗೆಲ್ಲ ಎಡುವುದಿಲ್ಲ ಹಗೂರ ತೇಲ್ಕೊಂಡ್ ಬಿಡ್ತಾರೆ ಮೆಲ್ಲ. ನಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಹೇಳುವುದೇ ಇಲ್ಲ, ನಾನು ಇಲ್ಲ ಮಾರ್ರೆ ಅಂತಲ್ಲಿ ಹೇಳಿ. ಪಕ್ಷ ನಿರ್ಣಯ ತಗೊಂಡಾಗ ನಿಮಗೆ ಪಕ್ಷದ ಕಾರ್ಯಕರ್ತನಿಗೆ ಅದು ಬದ್ಧತೆ ಆಗ್ತದೆ. ಆದರೆ ಸಲಹೆ ಏನು ಕೇಳಿದರೆ, ಪ್ರತಾಪಣ್ಣ ಹೊರಡ್ತ ಅಂತೇಳಿ ಹೇಳುವಾಗ ಅವರದ್ದೇ ಆದಂಥ ಬೆಂಬಲಿಗರು, ಅವರದ್ದೇ ಆದಂಥ ಹೋರಾಟಗಾರ ತಂಡ, ತಂತ್ರಜ್ಞರ ತಂಡ, ಅವ್ರು ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಕೇಳುವ ಅಧಿಕಾರಿಗಳು, ರಾಜಕಾರಣಿಗಳು ಅವರೆಲ್ಲ ಇರ್ತಾರೆ. ಹಾಗಾಗಿ ಅವ್ರ ನೇತೃತ್ವದಲ್ಲಿ ಹೋಗುವಂತ ಮತ್ತೊಂದು ಸರ್ತಿ ನಿಶ್ಚಯ ಆಯಿತು. ಆದ್ರೆ ಪ್ರತಾಪಣ್ಣನಿಗೆ ಈಗಲೂ ನಾನು ಮಾತು ಕೊಡ್ತೇನೆ, ಹೋರಾಟದ ನೇತೃತ್ವದಲ್ಲಿ ಹಿರಿಯರಾಗಿ ನೀವಿದ್ದೀರಿ. ಇಡೀ ಸಿದ್ದಾಪುರ ಮತ್ತು ಈ ಭಾಗದ ಫಲಾನುಭವಿ ರೈತರು ನಾವೆಲ್ಲರೂ ಒಟ್ಟಿಗಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನನ್ನ ಪಕ್ಷದ ಅಜೆಂಡಾವನ್ನು ನಿಮ್ಮ ಎದುರಿಗೆ, ಹಿರಿಯರಾದಂಥ ನಿಮ್ಮ ಎದುರಿಗೆ ಹೇಳಲೇಬೇಕು. ನಾನು ಹೇಳ್ತೇನೆ. ರಾಘಣ್ಣನಿಗೆ ಫೋನ್ ಮಾಡಿದ್ದೆ. ರಾಘಣ್ಣನಿಗೆ ಫೋನ್ ಮಾಡಿ ಕೇಳಿದರು, ಹೋರಾಟ ಇಟ್ಟಿದ್ರಂತಲ್ಲ, ನಾನು ಬರಬೇಕಾ ಕೇಳಿದರು. ನಾನೊಂದು ಅವರಿಗೊಂದು ವಿಷಯ ಹೇಳಿದೆ. ಈ ಬದಿಗೆ ನೀರಿನ ಪ್ರಾಜೆಕ್ಟ್ಗಳನ್ನ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ತಂದು ರಾಶಿ ಹಾಕಿದ್ದಾರೆ ನೀವು, ರಾಘಣ್ಣ, ಯಡಿಯೂರಪ್ಪರು, ನೀವು. ನಿಮ್ಮ ಕೆಲಸ ತಂದು ಕೊಡುವುದು, ಅದನ್ನು ಉಳಿಸ್ಕೊಂಬಕ್ಕೂ ನಮ್ಗೆ ಎಡುವುದಿಲ್ಲ ಅಂತೇಳಿ ಹೇಳಿದ್ರೆ ನೀವೆಂತ ಹೋರಾಟಕ್ಕೆ ಬರ್ತೀರಿ? ಸೊ ಹಾಗಾಗಿ ಅದನ್ನ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತೇವೆ. ಹೇಗೆ ಕೇಂದ್ರೆ ಅಡ್ಡಾಕೋಕ್ ಹೋದರಿಗೆ ಕಾಲ್ ಬಿಟ್ಟುವಂತ, ಕಾಲ್ ಮೇಲೆ ಜಪ್ಪುವಂತ ಕೆಲಸ ನಾವು ಇಲ್ಲಿ ಮಾಡುತ್ತೆ. ಮೇಲ್ ಬಾಯಿ ಕಳುವತ್ತಿಗೆ ನೀವು ಅಧಿಕಾರಿಗಳಿಗೆ, ಮೇಲಿನವರಿಗೆಲ್ಲ ಮಾತಾಡಿ ಸ್ಯಾಂಕ್ಷನ್ ಮಾಡಿ ನೀರು ಬಾಯಿಗೆ ಹಾಕಿ ಬಿಡಿ ಅಂತೇಳಿ ಹೇಳುವಂತ ಮಾತಾಡಿದೆ. ಹಾಗಿದ್ರೆ ನಾನು ಎಲ್ಲ ಸಚಿವರಿಗೂ ಮತ್ತು DKಶಿ ಅವರಿಗೂ ನಾನು ಮಾತುಕತೆ ಮಾಡ್ತೇನೆ. ಅಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಇನ್ನೊಂದು ಪ್ರಾಜೆಕ್ಟ್ ಬೇಕಂತ ಡಿಮಾಂಡ್ ಇದ್ರೆ ಅದಕ್ಕೂ ಆಲೋಚನೆ ಮಾಡ್ತೇವೆ. ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ಸೊ ಮಾತುಕತೆ ನಾನು ಹೋಗ್ತೇನೆ ಅಂತ ಹೇಳಿದ್ರು. ನಾಳೆ ಅಗತ್ಯ ಮಾತುಕತೆ ನೀವು ಮಾಡಿ, ಹೋರಾಟ ನಾವಿಲ್ಲಿ ಮಾಡಿ ಬಂದ ಪ್ರಾಜೆಕ್ಟ್ ಅನ್ನು ಉಳಿಸ್ಕೊಂಬಕ್ಕೂ ಅನಿವಾರ್ಯವರಿಗೆ ಅಂತ ಮಾತು ಬರೆದಿದ್ದಂತ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಸಹಿತ ಹೇಳಿದ್ದೇನೆ. ಆದರೆ ಸಮಸ್ಯೆ ಬಂದದ್ದನ್ನ ಪರಿಹರಿಸುವಲ್ಲಿ ಜನರ ಬೆಂಬಲ, ಮುಖಂಡರುಗಳ ಬೆಂಬಲ, ತಂತ್ರಜ್ಞರ ಬೆಂಬಲ. ಯಾಕಂದ್ರೆ ನಾವು ಮಾತಾಡೋತ್ತಿಗೆ ಲೆಕ್ಕಾಚಾರ ನಾವು ಒಂದು ಹೇಳೋದು, ಇಂಜಿನಿಯರ್ ಮತ್ತೊಂದು ಹೇಳೋ ಕಡೆ ಯಾರದಕ್ಕೆ ಎಂಬುದು ಅಂತೇಳಿ ಹೇಳಿ. ಅದರಲ್ಲೂ ಮುಖ್ಯವಾಗಿ ಮಾಧ್ಯಮಗಳ ಬೆಂಬಲ, ಅದರಲ್ಲೂ ಮುಖ್ಯವಾಗಿ ನಿನ್ನೆಯಿಂದ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಬೆಂಬಲ. ಯಾಕಂದ್ರೆ ಅದನ್ನು ನೆನಪಲ್ಲಿ ಹೇಳಲೇಬೇಕಾಗ್ತದೆ. ಸೊ ವಾಸ್ತವವನ್ನ ಹೊರಗಿಡುವಲ್ಲಿ ನಿಮ್ಮ ಪಾತ್ರ ಮುಖ್ಯ. ಹೋರಾಟಗಾರರು ಕೊನೆಯಲ್ಲಿವರೆಗೂ ಎಲ್ಲಿವರೆಗೂ ರಾಜಿ ಆಗದೆ, ರಾಜಿಗೋಸ್ಕರ ಹೋರಾಟ ಅಲ್ಲ, ಪರಿಹಾರಕ್ಕೋಸ್ಕರ ಹೋರಾಟ ಅಂತ ಹೇಳಿ ಹೋರಾಟವನ್ನು ತಗೊಂಡು ಹೋಗುವುದು ಅಷ್ಟೇ ಮುಖ್ಯ ಇರ್ತದೆ. ಸೊ ಈ ಸಂದರ್ಭದಲ್ಲಿ ಸಿದ್ದಾಪುರದಲ್ಲಿ ಇಷ್ಟು ಜನ ರೈತರು ಸಾಕ್ಷಿಯಾಗಿ ಬಿಟ್ಟಿದ್ದಾರೆ. ಈಗ ಇದು ನಿಲ್ಲುವ ಹೋರಾಟ ಅಲ್ಲ, ಪರಿಹಾರದ ಹೋರಾಟ ಅಂತೇಳಿ ಹೇಳಿ ನನಗೆ ನನ್ನ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ, ಜೋರು ಮಾಡ್ತಾರೆ, ಕೂತದಕ್ಕೆ ನಿಂತದಕ್ಕೆಲ್ಲ ಹೋರಾಟ ಮಾಡ್ತಾರೆ, ಯಾಕೆ ಎಲ್ಲಿನೂ ಬರಲ್ಲ ಅಂದ್ಕೊಂಡು. ನಾನು ಹೇಳದೆ, ಕೂತದಕ್ಕೆ ನಿಂತದಕ್ಕೆ ಹೋರಾಟ ಎಲ್ಲಿ ಮಾಡೋದಕ್ಕೆ ಅಂತ ಅಲ್ಲಿ ಕೂಕಂಬರ ಯಾರು ಇಲ್ಲ. ಅಲ್ಲ, ಇದು ಯಾರ ಸಾಮ್ರಾಜ್ಯ?
ಇದು ಯಾರ ಸಾಮ್ರಾಜ್ಯಕ್ಕೆ ಅಂದ್ರೆ ಹಸಿರು ಶಾಲ ಹಾಕೊಂಡು ವರ್ಷಗಟ್ಟಲೆ ಬೇಕಾದ್ರೆ ಕೂಕಂಬ ಪ್ರತಾಪ್ ಶೆಟ್ಟರ ಸಾಮ್ರಾಜ್ಯ ಇದು. ಇಲ್ಲ ನಾನು ಬಂದ್ಕೊಂಡು ಗಪ್ಕ ಕೂಕಂಡ ಗಪ್ಕ ಎದ್ದು ಹೊರ ಪ್ರತಾಪ್ ಶೆಟ್ಟರ್ ಕೂಕ ನೆಗೆಡ್ತಾರೆ. ಹೀಗಿನ ಸ್ವಲ್ಪ ಕಂಡಿನ ನಾನು ಕೇತ ಕಡೆ ಪ್ರತಾಪ್ ಶೆಟ್ಟರ ಸಾಮ್ರಾಜ್ಯದಲ್ಲಿ ಹೋರಾಟಕ್ಕೆ ಹೋಗುವಾಗ ಅವ್ರದ್ದು ಏನಂತೇಳಿ ಹೇಳಿ ಕೇಳಿದೆ. ಮುಂದೋ ಹಿಂದೆ ಬಪ್ಪಕ್ಕಾಗ್ತಿಲ್ಲ. ರೋಹಿತರಿಗೆ ಮತ್ತು ಶ್ರವಣ್ಣಿಗೆ ಹೇಳಿದೆ ಪ್ರತಾಪಣ್ಣ ಅಭಿಪ್ರಾಯ ಕೇಳ್ಕಣಿ. ಅಲ್ಲಿ ಹೊರಟ್ರ ಮೇಲೆ ಅದಕ್ಕೋಸ್ಕರ ಹೇಳೋದು ಹಳಿ ಹುಲಿ ಅಂತೇಳಿ ಹೇಳ್ರು ಕೂಡ ಹಳಿಯಾರ ಯಾರ ಕೇಳ್ಬೇಡಿ. ಹಳಿ ಹುಲಿ ಅರ್ಥ ಅದಲ್ಲ. ಹಳಿ ಹುಲಿ ಅಂತೇಳಿ ಹೇಳ್ರೆ ಹೊಲ್ಟೈತ್ ಅಂತೇಳಿ ಹೇಳ್ರೆ ಅದು ತುದಿ ಮುಡಿಸುತ್ತೆ ಅಂತ ಲೆಕ್ಕ. ಅದಕ್ಕೋಸ್ಕರ ಹಳಿ ಹುಲಿ. ಹೊಸ ಹುಲಿ ಮಸ್ತಿದ್ದು ಏನ್ ಗಪ್ ಕಂಡ್ರೆ ಸುದ್ದಿಲ್ಲ, ಕಡಿ ಕಂಡ್ರೆ ಸುದ್ದಿ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಹೊಸ ಹುಲಿಗಳಂತೇಳಿ ಹೇಳಿ ಕೇಮ್ಕಾತ್ಲ ಪ್ರತಾಪಣ್ಣ ಅಂತ ಒಂಚೂರು ಕೇಳ್ಕಣಿ ಅಂತ ಹೇಳಿದೆ. ಪ್ರತಾಪಣ್ಣ ಲೆಕ್ಕಾಚಾರ ಕ್ಲಿಯರ್ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವುದೇ ರಾಜಕೀಯವಾಗ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಹೊರಟ್ರ ಮೇಲೆ ಅದು ಮಿಸ್ಟೇಕ್ ಆದ್ಮೇಲೆ ಅದು ಹಿಂಗ್ ಅಂಬ್ರಲ್ಲ ಅಂತೇಳಿ ಹೇಳಿ ಕೈದು ಮಾಡೋದಿದ್ರೆ ಮೊದಲೇ ತಿಳಿಸ್ಕಣಿ ಎಲ್ರಿಗೂ ಅಂತೇಳಿ ಹೇಳಿದೆ. ಪ್ರತಾಪಣ್ಣ ಜೀವನದ ಅನುಭವದಲ್ಲಿ ಒಂದು ದಿವಸದ ಹೋರಾಟಕ್ಕೆ ಮಸ್ತ್ ಜನ ಬರ್ತರು. ಎರಡನೇ ದಿವಸದಿಂದ ಒಂಚೂರು ಹೆಚ್ಚು ಕಮ್ಮಿ ಆಪ ಶುರುವಾತು. ಮದಿ ಶುರುವಾತು, ಮನ್ಕಲ್ ಶುರುವಾತು, ಸಮನು ಶುರುವಾತು, ಚೂರು ಬಪ್ಪರ್ ಕಮ್ಮಿ ಆಯ್ತು. ಹೋರಾಟ ಕೂತದ್ದು ಬಿಸಿಲು ಕೂತಾರ ಅವ್ರು ಮಾತ್ರ ಇವತ್ತು ಬತ್ತೆ ನಾಳೆ ಬತ್ತೆ ಅಂತೇಳಿ ಹೇಳುವಂತ ಪರಿಸ್ಥಿತಿ ಆಪಕ್ಕಾಗ. ಅದೇನು ಹೋರಾಟಕ್ಕೆ ನೀವು ನಿಶ್ಚಯ ಮಾಡ್ತೀರಿ ಪ್ರತಾಪಣ್ಣ, ಅದಕ್ಕೆ ಅಷ್ಟಕ್ಕೂ ನಾವು ಬೇರೆ ಎಲ್ಲಾ ಕೆಲಸವನ್ನು ಬಿಟ್ಟು ಬರುವಂತ ಈ ಯೋಜನೆಯನ್ನು ಉಳಿಸ್ಕೊಳ್ಳುವಂತ ಬದ್ಧತೆ ಮತ್ತು ಸಿದ್ಧತೆಯನ್ನು ನಾವು ಮಾಡ್ತೇವೆ. ಒಂದು ಸ್ಪಷ್ಟ ಆಗ್ಬೇಕಾದ ಏನು ಕೇಳಿದ್ರೆ ಮೂರ್ಖತನಗಳು ಮಸ್ತ್ ಆತ ಬಂತು. ಶಾಲೆ ಮಕ್ಕಳು ಸಹಿತ ಹಿಂಗ್ ಮಾಡೋಕ್ಕಾಗೈತೆ ಅಂತ ಹೇಳುವಂತ ವ್ಯವಸ್ಥೆ ಆತ ಬಂತು. ನಾನು ಸಹಿತ ತುಂಬಾ ಜನಕ್ಕೆ ಕೇಳಿದೆ. ನಂಗಂತೂ ಯಾರ ಬಗ್ಗೂ ಬೇಜಾರಿಲ್ಲ. ನಾನು ಎಲ್ಲರನ್ನೂ ಕರ್ಕೊಂಡೆ ಹೋಯ್ಕೊಂಬಾರ. ಟಿವಿಗೂ ಕೇಂದ್ರ ಅವ್ರಂಬರಲ್ಲ ಇವ್ರಂಬರಲ್ಲ ಅದು ಕೇಂದ್ರ. ನಾ ಹೇಳಿದೆ ಇವ್ರಂಬರನ್ನು ಸಹಿತ ಕರ್ಕೊಬಂದು ಡ್ಯಾಮ್ ತೋರಿಸಿ ನೀವು ಹೇಳ್ತಾ ಇರೋ ಲೆಕ್ಕಾಚಾರ ಬೇರೆ, ಇಲ್ಲ ಹರಿತಾ ಇರೋ ನೀರು ಬೇರೆ ಅಂತೇಳಿ ಹೇಳಿ ತೋರಿಸಿ ಅವರನ್ನು ಒಪ್ಪಿಸಿ ಮತ್ತು ವಾಪಸ್ ಪ್ರಾಜೆಕ್ಟ್ ತರಲೇಬೇಕು. ಇದೇ ನಮ್ಮ ಬದ್ಧತೆ, ಇದೇ ನಮ್ಮ ಸಿದ್ಧತೆ. ಹಾಗಾಗಿ ಅವರೆಲ್ಲರನ್ನೂ ಕರ್ಕೊಬತ್ತು, ಯಾರನ್ನೂ ದೂರುದಿಲ್ಲ. ಆ ಹೋರಾಟ ಅನ್ನುವಂಥದ್ದು ಬಲವಾಗಿ ಆಯ್ದೆ ಹೋದ ಇದ್ರೆ ಸ್ವಲ್ಪ ದಿವಸ ಹೋರಾಡ್ತಾರೆ, 4 ದಿವಸ ಹಾರ್ತಾರೆ, ಕಡಿಕೆಲ್ಲಿಗೆ ಹೋಗ್ತಾರೆ ಅಂತೇಳಿ ಅನ್ಸ್ಕೊಂಡ್ಬಿಟ್ರೆ ಕಡಿಕೆ ಅವ್ರು ಹೇಳದ್ದೇ ಆಗಿಬಿಡುತ್ತೆ. ಇದು ನಮಗೆಲ್ಲರಿಗೂ ನೆನಪಿರ್ಬೇಕಾದಂತ ಮಾತು. ಹಾಗಾಗಿ ಹೋರಾಟವನ್ನ ಸ್ಪಷ್ಟ ಸ್ವರೂಪದಲ್ಲಿ ತಗೊಂಡು ಹೋಗಂತ ನಿಮ್ಮ ನೇತೃತ್ವಕ್ಕೆ ಇಡೀ ಕ್ಷೇತ್ರದ, ಪುನಃ ಮಾತು ಹೇಳ್ತಾ ಇದ್ದೇನೆ, ಇದು ಸಿದ್ದಾಪುರಕ್ಕೆ ಮಾತ್ರ ಸೀಮಿತ ಮಾಡೋದಿಲ್ಲ, ಇಡೀ ಬೈಂದೂರು ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನು ಈ ಹೋರಾಟಕ್ಕೆ ಒಳಗೊಳ್ಳುವಂತೆ ಪಾಲ್ಗೊಳ್ಳುವಂತೆ ಮಾಡುವಂತ ತಯಾರಿಯನ್ನು ನಾವು ಮಾಡ್ತೇವೆ. ಕಳೆದ ಸರ್ತಿ ದೋಣಿ ಹೋರಾಟ ಇತ್ತು.